ನಿರ್ದೇಶಕ ಎಸ್ ನಾರಾಯಣ್ ಹೆಸರಿನಲ್ಲಿ ವಿವಾದಾತ್ಮಕ ಪೋಸ್ಟ್ ಒಂದನ್ನು ಹರಿಬಿಡಲಾಗಿದೆ. ಫೇಸ್ಬುಕ್ನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿಸಿ ಅಶ್ಲೀಲ ಸಂದೇಶವನ್ನು ಆ ಖಾತೆ ಮುಖಾಂತರ ರವಾನೆ ಮಾಡಲಾಗಿದೆ. ಹಲವರಿಗೆ ಎಸ್ ನಾರಾಯಣ್ ಅವರ ಹೆಸರಿನಲ್ಲಿ, ಅಂದರೆ ಸಡನ್ ಆಗಿ ಯಾರಾದರೂ ನೋಡಿದ್ರೆ ಎಸ್ ನಾರಾಯಣ್ ಅವರೇ ಮಾಡಿದ್ರೇನೋ ಅಂತ ಅನ್ಕೋಬೇಕೇನೋ, ಆ ರೀತಿಯಲ್ಲಿ ಡೂಪ್ಲಿಕೇಟ್ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರ ಮುಖಾಂತರ ದೊಡ್ಡ ದೊಡ್ಡ ನಟರಿಗೆ ಮೆಸೇಜ್ ಮಾಡಿದ್ದಾರೆ. ಕಳೆದ 6-7 ತಿಂಗಳಿಂದ ಮತ್ತೊಂದು ಎಕ್ಕ ಅಂತ ಒಂದು ಸಿನಿಮಾ ಬಂದಿದೆ ರೀಸೆಂಟ್ ಆಗಿ, ಆ ಸಿನಿಮಾದ ಬಗ್ಗೆಯೂ ಕೂಡ ನೆಗೆಟಿವ್ ಪೋಸ್ಟನ್ನು ಮಾಡಿದ್ರು. ಆ ಬಗ್ಗೆ ಎಸ್ ನಾರಾಯಣ್ ಇವತ್ತು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ನನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಆಗಿದೆ, ಆ ಅಕೌಂಟಿಂದ ಏನೇನೋ ಪೋಸ್ಟ್ ಮಾಡ್ತಿದ್ದಾರೆ, ಇದು ಯಾವುದು ನನ್ನ ಗಮನದಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ, ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಇವತ್ತು ಮಾಡಲಾಗಿದೆ ಎಸ್ ನಾರಾಯಣ್ ಅವರಿಂದ. ಒಂದು ಪೋಸ್ಟು ಪ್ರತಿದಿನ ಹಿಂಗೆ ಮಾಡ್ತಿದ್ದಾರೆ. ಪ್ರತಿದಿನ ಯಾರ್ಯಾರ್ದೋ ದೊಡ್ಡ ದೊಡ್ಡ ನಟರಿಗೆ ಬಯೋ ರೀತಿಯಲ್ಲಿ, ಕೆಲವು ಸಿನಿಮಾಗಳಿಗೆ ನೆಗೆಟಿವ್ ಕಮೆಂಟ್ ಅಥವಾ ನೆಗೆಟಿವ್ ರಿವ್ಯೂ ಕೊಡೋ ರೀತಿಯಲ್ಲಿ ಒಟ್ಟಾರೆ ಹಂಗೆಲ್ಲ ಮಾಡ್ತಿದ್ದಾರೆ, ಮಾಡಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಎಸ್ ನಾರಾಯಣ್ ಒಂದು ದೂರು ಕೊಟ್ಟಿದ್ದಾರೆ. ದೂರಿನ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ರೆ ಅದರಲ್ಲಿ ಬಹಳ ಸವಿಸ್ತಾರವಾಗಿ ಉಲ್ಲೇಖ ಮಾಡಿದ್ದಾರೆ, ಏನೇನು ಆಗಿದೆ, ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶಗಳನ್ನು ಕಳಿಸಲಾಗ್ತಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ ಎಸ್ ನಾರಾಯಣ್. ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಲಿಮಿಟ್ ಮೀರಿ ಟ್ರೋಲ್ ಮಾಡಲಾಗ್ತಿದೆ. ಇದು ಕನ್ನಡ ಚಿತ್ರರಂಗದ ಅಭ್ಯುದಯಕ್ಕೆ ಬಹಳ ಮಾರಕವಾದಂಥ ಡೆವಲಪ್ಮೆಂಟ್, ಇದು ಹಿಂಗಾಗಬಾರ್ದು ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾರಿಂಥ ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ, ಆದರೆ ಇಂಥ ಕೆಲಸಗಳನ್ನು ಮಾಡಿದ್ರೆ ಅದು ಸರಿಯಲ್ಲ, ಅದು ಕನ್ನಡ ಚಿತ್ರರಂಗಕ್ಕೆ ಕಳಂಕ ತರುವ ಪ್ರಯತ್ನ, ಅದರಿಂದ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಎಸ್ ನಾರಾಯಣ್ ಮಾತನಾಡಿದ್ದಾರೆ. ಆ ದೂರಿನ ಪ್ರತಿಯನ್ನು ಕೂಡ ಮಾಧ್ಯಮದವರಿಗೆ ತೋರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಕೆಲವೊಂದು ಯಾರು ನಿಜಾನ ಹೌದಾ, ಅದು ಅವ್ರದ್ದಾನೆ ಅಕೌಂಟಾ ಗೊತ್ತಿರಲ್ಲ. ಮೊದಲೆಲ್ಲ ಹಿಂಗಿರಲಿಲ್ಲ. ಸೋಷಿಯಲ್ ಮೀಡಿಯಾ ಕಾಲ ಬಂದಾಗ ಎಲ್ಲರೂ ಯಾರ ಹೆಸರಲ್ಲಿ ಬೇಕಾದರೂ ಅಕೌಂಟ್ ಮಾಡ್ಕೋಬೇಕು, ಅದಕ್ಕೆಲ್ಲ ಆಧಾರ್ ಕಾರ್ಡ್ ಕೊಡಬೇಕಾ, ಏನು ಕೊಡಬೇಕು, ಏನೂ ಇಲ್ಲ. ಯಾರ ಹೆಸರಲ್ಲಿ ಯಾರು ಬೇಕಾದರೂ ಅಕೌಂಟ್ ಮಾಡುವಂಥ ಸ್ವಾತಂತ್ರ್ಯ ಸಿಕ್ಕಿದೆ. ಹಾಗಂತ ಅದು ವಾಕ್ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡ್ಕೊಂಡು ಈ ರೀತಿಯೆಲ್ಲ ಮಾತಾಡೋದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಎಸ್ ನಾರಾಯಣ್ ಅವರ ಆರೋಪ ಇದೆ, ದೂರಿದೆ. ಅದನ್ನು ಇವತ್ತು ಸಲ್ಲಿಕೆ ಮಾಡಿದ್ದಾರೆ, ಕಾದು ನೋಡಬೇಕು. ಸುಚಿತ್ರ ಮಾಹಿತಿ ಕೊಡ್ತಾರೆ. ಸುಚಿತ್ರ, ಎಸ್ ನಾರಾಯಣ್ ಅವರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಅಂತೆ, ಯಾರ್ಯಾರಿಗೆ ಮೆಸೇಜ್ ಹೋಗಿತ್ತು, ಏನು ಹೇಳ್ತಾರೆ ಎಸ್ ನಾರಾಯಣ್, ದೂರಿನಲ್ಲಿ ಏನು ಉಲ್ಲೇಖಿಸಿದ್ದಾರೆ? ಪ್ರಣೋತ್, ಎಸ್ ನಾರಾಯಣ್ ಹಿರಿಯ ನಟರು ಜೊತೆಗೆ ನಿರ್ದೇಶಕರು ಕೂಡ ಹೌದು. ಇವರ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಫೇಸ್ಬುಕ್ ನಲ್ಲಿ ಒಂದು ನಕಲಿ ಅಕೌಂಟ್ ಅನ್ನ ಕಿಡಿಗೇಡಿಗಳು ಕ್ರಿಯೇಟ್ ಅನ್ನ ಮಾಡಿರ್ತಾರೆ. ಇದು ಸತತವಾಗಿ 6 ತಿಂಗಳಿಂದಲೂ ಈ ಒಂದು ಫೇಕ್ ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಸದ್ಯ ಮೊನ್ನೆ ಅಷ್ಟೇ ಎಸ್ ನಾರಾಯಣ್ ಅವ್ರಿಗೆ ಈ ಒಂದು ವಿಷಯ ಅವರ ಸ್ನೇಹಿತರಿಂದ ಗಮನಕ್ಕೆ ಬರುತ್ತೆ. ಆ ಒಂದು ಫೇಕ್ ಅಕೌಂಟ್ ಅಲ್ಲಿ ಏನು ದೊಡ್ಡ ಮನೆ ಕುಟುಂಬದವ್ರ ಬಗ್ಗೆ ಆಗಿರ್ಬೋದು, ಜೊತೆಗೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಈ ಒಂದು ನಟರ ವಿರುದ್ಧ ಅವಹೇಳನಕಾರಿ ಒಂದು ಪೋಸ್ಟ್ ಅನ್ನ ಆ ಅಕೌಂಟ್ ಅಲ್ಲಿ ಸತತವಾಗಿ 6 ತಿಂಗಳಿಂದ ಹಾಕೊಂಡು ಬರ್ತಾನೆ ಇರ್ತಾರೆ. ಸದ್ಯ ಈ ಬಗ್ಗೆ ಈ ಒಂದು ಯಾರು ಪೋಸ್ಟ್ ಅನ್ನ ಹಾಕಿದ್ದಾರೆ ಆ ಒಂದು ಕಿಡಿಗೇಡಿಗಳ ವಿರುದ್ಧ ಇವತ್ತು ಎಸ್ ನಾರಾಯಣ್ ಅವರು ಕಮಿಷನರ್ ಕಚೇರಿಗೆ ಬಂದು ದೂರನ್ನ ದಾಖಲಿಸಿದ್ರು. ನಂತರವಾಗಿ ಈ ರೀತಿಯಾಗಿ ಏನು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಕಿಡಿಗೇಡಿಗಳು ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಇತಿ ಮಿತಿ ಇಲ್ದೇನೆ ಯಾರ್ದೋ ಒಂದು ಅಕೌಂಟ್ ಅನ್ನ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಇವರು ಯೂಸ್ ಮಾಡುವಂತದ್ದು, ಇವ್ರಿಗೆ ಬಾಯಿಗೆ ಬಂದಂತೆ ಒಂದು ಪೋಸ್ಟ್ ಅನ್ನ ಹಾಕುವಂತಹ ಕೆಲಸಗಳು ಆಗ್ತಾನೆ ಇದೆ. ಈ ಬಗ್ಗೆ ಏನು ಪೊಲೀಸ್ ಅವರು ಕೂಡ ಒಂದ್ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಜರುಗಿಸಬೇಕು. ಜೊತೆಗೆ ಸೈಬರ್ ಕ್ರೈಮ್ ಏನಿದೆ ಇನ್ನಷ್ಟು ಕೂಡ ಸ್ಟ್ರಾಂಗ್ ಆಗಬೇಕು. ಯಾಕಂತ ಹೇಳಿದ್ರೆ ಯಾರದೋ ಒಂದು ಹೆಸರಿನಲ್ಲಿ ಯಾರೋ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಏನು ಅವರಿಗೆ ಇಷ್ಟ ಬಂದಂತಹ ಪೋಸ್ಟ್ ಹಾಕೋದು ಕೂಡ ಎಲ್ಲೋ ಒಂದ್ ರೀತಿಯಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಕೂಡ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇವತ್ತು ಆಗಿರುವಂತದ್ದು. ಅದರಲ್ಲೂ ಕೂಡ ಎಸ್ ನಾರಾಯಣ್ ಅವರು ಹೇಳ್ತಾರೆ, ಇದು ಚಲನಚಿತ್ರ ಇದು ಕೂಡ ಏನು ತುಂಬಾನೇ ದುರಂತಕ್ಕೆ ಕಾರಣ ಅನ್ನೋದು ಎಸ್ ನಾರಾಯಣ್ ಅವರು ಕೂಡ ಹೇಳ್ತಾ ಇದ್ರು. ಜೊತೆಗೆ ಈ ಒಂದು ಏನು ಫೇಕ್ ಅಕೌಂಟ್ ಆಗಿರ್ಬೋದು, ಜೊತೆಗೆ ಯಾರ್ದೋ ಒಂದು ಇತ್ತೀಚೆಗೆ ನಾವು ರಮ್ಯಾ ಅವ್ರನ್ನು ಕೂಡ ನೋಡ್ಬೋದು, ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡುವಂತದ್ದು. ಈ ಬಗ್ಗೆ ಹೆಚ್ಚಿನದಾಗಿ ಸೈಬರ್ ಕ್ರೈಮ್ ಘಟನೆಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಆರಂಭಿಸಿ ಇಂತಹ ಫೇಕ್ ಅಕೌಂಟ್ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಪ್ರಣೋತ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಸುಚಿತ್ರ. ಹೆಚ್ಚಿಗೆ ಅದು ಬಹಳ ಕಡೆ ಇದೆ, ಅದು ಎಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ.
ಆದರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ನಮಗೊಂಥರ ಇಡೀ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನ ಇದು. ನೀವು ಕಮೆಂಟ್ಸ್ ಮಾಡಿ, ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಆದರೆ ಒಂದು ಚೌಕಟ್ಟಿದೆ, ನಾಗರಿಕತೆ ಅನ್ನೋ ಒಂದು ಚೌಕಟ್ಟಿದೆ. ಆ ಚೌಕಟ್ಟು ಒಳಗಡೆ ಇರ್ಬೇಕು ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ತಪ್ಪದು. ನಾವು ಇಷ್ಟ ಬಂದಾಗೆ ಕೆಲಸ ಇಲ್ಲ ಅಂತ ಕೂತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರ ಬಗ್ಗೆನೋ ಏನೇನೋ ಮಾತಾಡಿಕೊಂಡು ಏನೇನೋ ಮೆಸೇಜ್ಗಳು ಹಾಕ್ಕೊಂಡು ಬೇರೆಯೊಬ್ಬರನ್ನ ತೇಜೋವಧೆ ಮಾಡೋದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಬಂಧಗಳನ್ನು ಹಾಳು ಮಾಡೋದಿದು. ಯಾಕೆಂದರೆ ಇವತ್ತು ನಾನು ಉದ್ಯಮದಲ್ಲಿ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದ್ದೀನಿ, ಎಲ್ಲರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ.